ರಮೇಶ್ ಜಾರಕಿಹೊಳಿ ಗುಂಡಾಗಿರಿ ಇನ್ನೆರಡು ದಿನ ಗೋಕಾಕದಲ್ಲಿ ರಿಪಬ್ಲಿಕ್ ಗೋಕಾಕಿದೆ. ಇದು ಇಲ್ಲಿ ಯಾರು ಮಾತನಾಡುವಂತಿಲ್ಲ. ಮತ್ತು ರಮೇಶ್ ಜಾರಕಿಹೊಳಿ ಭೇಟಿ ಆಗ್ಬೇಕಾದ್ರೆ 7 ಸುತ್ತಿನ ಕೋಟೆ ದಾಟಿ ಹೋಗ್ಬೇಕು. ಮೊದಲು ಅಂಬಿರಾವ್ ಭೇಟಿ ಆಗ್ಬೇಕು ಮಹಾಶಯಗೆ, ನಂತರ ರಮೇಶ್ ಜಾರಕಿಹೊಳಿ. ಇನ್ನು ಜಾತ್ರೆಗೆ ಅಲ್ಲಿ ಎಷ್ಟು ಖರ್ಚಾಯ್ತು? 20 ಕೋಟಿ ಸರ್ಕಾರದ ಖರ್ಚಾಗಿದೆ. ಅದರ ಲಕ್ಷ್ಮೀ ರೋಡ್ ನೋಡ್ರಿ, ಈಗ ಹೋಗಿ 2-2.5 ತಿಂಗಳಾಯ್ತು, ಎಲ್ಲ ಕಿತ್ತೋಗಿದೆ. ಯಾರು ಜವಾಬ್ದಾರಿ ಇಲ್ಲಿ? ಕೇಳೋರಿಲ್ಲ ಇಲ್ಲಿ. ನಂತರ APMC ರೋಡ ಅದು 30 ಕೋಟಿ. ಅದು ಅಮರನಾಥ್ ಜಾರಕಿಹೊಳಿ ಕೇಳ್ಬೇಕು, ಯಾಕಂದ್ರೆ ಅವರೇ ಎಲ್ಲ ಉಸ್ತುವಾರಿ. ಒಬ್ಬ ಗುತ್ತಿಗೆದಾರ ಇಲ್ಲಿ ಕೆಲಸ ಮಾಡಿ ಬಿಲ್ ತೆಗೆದುಕೊಳ್ಬೇಕು, ಹೈರಾಣಾಗಿ ಹೋಗಿದೆ. ಆದರೆ ಇವ್ರ ಛಲಗಳು, ಇವ್ರ ಕಂಪ್ನಿ ಮಂದಿ, ಇವ್ರ ಬೇನಾಮಿ ಮಂದಿ ರಸ್ತೆ ಇಲ್ಲ, ಏನಿಲ್ಲ, ಬಿಲ್ ತೆಗಿತಾರೆ. ಎಷ್ಟು ಉದಾಹರಣೆ ಬೇಕು? ಮುನ್ಸಿಪಾಲ್ಟಿ ಅವರು ಕೂಡ ಇವ್ರು ಹೇಳಿದ್ದೇನೆ ಕೇಳ್ತಾರೆ. ರೂಲ್ಸ್ ಇಲ್ಲ, ಏನಿಲ್ಲ. ಜಾರಕಿಹೊಳಿ ರೂಲ್ಸ್ ಅಲ್ಲಿ, ಜೆ ಕಂಪ್ನಿ ರೂಲ್ಸ್, ಸರ್ಕಾರ ರೂಲ್ಸ್ ಏನೂ ಇಲ್ಲ. ಸಿದ್ದರಾಮಯ್ಯ ಅವರ ನಿಮಗೆ ಹೇಳತ್ತಾನೆ, ರಿಪಬ್ಲಿಕ್ ಮಾಡಿಬಿಡ್ರಿ ಹೋಗ್ಲಿ, ಜನ ಅದನ್ನು ಮಾತಾಡ್ತಾರೆ. ನಂತರ ಕೋಳಿ ರಸ್ತೆ ಅಲ್ಲಿ 3 ಕೋಟಿ, ಅದು ಕೂಡ ಮಾಯಾಗಿದೆ. ಕೆಲಸ ಇಲ್ಲ, ಬಿಲ್ ಇಲ್ಲಿ. ಅಧಿಕಾರಿಗಳು ಪಾಪ ಅನಿಸ್ತಾ ಇದ್ದಾರೆ. ಮತ್ತು ಲಿಂಗಾಯತರ ಪ್ರಾಬಲ್ಯ ಇದೆ ಇಲ್ಲಿ, ಅದು ಏನು ಮಾಡುವಂತಿಲ್ಲ. ಏನೋ ಮಾಂತೇಶ್ ಕಡಾಡಿ ಹೋರಾಡ್ತಾ ಇದ್ದಾರೆ. ಯಾಕಂದ್ರೆ ಇವ್ರಿಗೆ ಹರಾಸ್ಮೆಂಟ್ ಆಗಿತ್ತು, ಅದಕ್ಕೆ ಇವ್ರು ರಾಜಕೀಯಕ್ಕೆ ಬಂದರು. ಗೋಕಾಕದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಪಾಪ ಏನೋ ಕಡಾಡಿ ಪ್ಯಾರಾಮೆಡಿಕಲ್ ಕಾಲೇಜ್ ಮಾಡ್ತೀವಿ ಅಂತಂದ್ರೆ ಇವ್ರು ಅಡ್ಡಗಾಲ, ಪ್ರತಿಯೊಂದು ಅಡ್ಡಗಾಲ. ಯಾವ್ರೆ ಆರ್ಥಿಕವಾಗಿ ಸಬಲ ಹಾಕತ್ತಂದ್ರೆ ಕಾಲ್ ಜಗೋದು. ಯಾಕೆ ಸಬಲ ಅಂದ್ರೆ ಮತ್ತೆ ನಿಂತಂದ್ರೆ ಆಚೆ ಬರ್ತಾನವ. ಇದನ್ನ ಅನೇಕ ಸಲ ಅಶೋಕ್ ಪೂಜಾರಿನ ಮುದ್ದೆ ಮಾಡಿಬಿಟ್ರು. ಸೋಲ್ಸೋದಲ್ಲ, ಎಲ್ಲ ಆರ್ಥಿಕವಾಗಿನೂ ಮುಗಿಸೇ ಬಿಟ್ರು. ಇಲ್ಲಿ ಒಬ್ಬ ಶಾಸಕ ಭೇಟಿ ಆಗ್ಬೇಕಾದ್ರೆ ಕಾರ್ಯಕರ್ತರಿಗೆ ಅವ್ರ ಚೇಲಾಗಳಿಗೆ ಭೇಟಿ ಆಗ್ತಾರ, ಅವ್ರ ಮನೆಯಾಗಿನ ಮಂದಿ ಭೇಟಿ ಆಗ್ತಾರ, ಚೇಲಾಗಳಿಗೆ ಭೇಟಿ ಆಗ್ತಾರ. ಅದರ ಕಾರ್ಯಕರ್ತರಿಗೆ, ನಂತರ ಜನರಿಗೆ ಈಗ ಭೇಟಿ ಆಗೋದಿಲ್ಲ. ಜನರಿಗೆ ಸಿಗೋದನೇ ಇಲ್ಲ ಇವರು. ಜಾತ್ರೆ ಗುಂಡ ಹಾರಿಸಿದ್ರು, ಅದೇನ ಅದು ಬಿಸಮ್ರಿ ಮಾಡ್ತಾರೆ. ನೋಡ್ಕೊತ ನೋಡ್ರಿ ನೀವು, ಒಬ್ಬ ಸಾಮಾನ್ಯ ಗುಂಡ ಹಾರಿಸಿದ್ದಂದ್ರೆ ವ್ಯಾಪಾರ ಆಗಿ ಇನ್ನಷ್ಟಿಗೆ ಏನಾಗ್ತಿತ್ತು. ಅದು ವಕೀಲರ ಮೇಲೆ ಹಲ್ಲೆ ಆಯ್ತು, ಏನಾಯ್ತು? DSS ಅವ್ರ ಕೇಸ್ ಹಾಕಿದಾಗ ಇನ್ನ ಜಾಮೀನು ಸಿಗತ್ತಂತ, ಜಾಮೀನು ಕೊಡೋರಲ್ಲ ಅಂತ ಹೇಳಲಾಗ್ತಾ ಇದೆ. ಸಿಕ್ಕಿದ ಬಿಟ್ಟೋ ಗೊತ್ತಿಲ್ಲ. ಅಂದ್ರೆ ಇಲ್ಲಿ ಜೆ ಕಂಪ್ನಿ ಏನ್ ಮಾಡ್ತೀವಿ ಅದ್ರ ರೂಲ್ಸ್, ಸರ್ಕಾರ ರೂಲ್ಸ್ ಅಲ್ಲಿ ಗೊತ್ತಿಲ್ಲ ಅವ್ರಿಗೆ. ನಾವು ಅದನ್ನ ಕೇಳಂಗಿಲ್ಲ. ಜಾತ್ರೆಗೆ ಒಂದು ಜಾಹೀರಾತು ಹಚ್ಬೇಕಾದ ಒದ್ದಾಡಿ ಹೋದ್ರು. ಇದು ಬಹಳ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ವೈರಲ್ ಆಕೈತು. ಜೆ ಕಂಪ್ನಿ ಹೆಸರು ಹಾಳಾಕೈತು. ಆ ಸತೀಶ್ ಜಾರಕಿಹೊಳಿ ಅಲ್ಲಿ ಹೋಗಿ ಮೀಟಿಂಗ್ ಮಾಡುವಂತ ಪರಿಸ್ಥಿತಿ ಬಂತು. DC ಅವ್ರ ಮಧ್ಯೆ ಪ್ರವೇಶ ಮಾಡುವಂತ ಪರಿಸ್ಥಿತಿ ಬಂತು. ಇಲ್ಲಿ ಪೊಲೀಸ್ ಠಾಣೆಗಳು ಕೂಡ ಅಲ್ಲಿ ನಿಷ್ಠಾವಂತ ಕೆಲಸ ಮಾಡ್ತಾ ಇಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನ ಕೆಲಸ ಮಾಡ್ತಾರ ಅವ್ರು. ಇದೇ ನಡೆದಿದೆ. SP ಅವರೇ, ನಿಮಗೆ ಕೇಳತ್ತೇವೆ ನಾವು, ಸ್ವಲ್ಪ ಸ್ಟ್ರಿಕ್ಟ್ ಇರಲಿ, ಸ್ಟ್ರಿಕ್ಟ್ ಆಫೀಸರ್ನ ಹಾಕ್ರಿ ಅಲ್ಲಿ ನೋಡೋಣ. ಒಮ್ಮೆ ಹಿಂದೆ 2-3 ಜನ ಸ್ಟ್ರಿಕ್ಟ್ ಆಫೀಸರ್ ಅಲ್ಲಿ ಬಂದಿದ್ರು, ಎಲ್ಲ ಕೆಲಸ. ಘಟಪ್ರಭಾ ಸಕ್ಕರೆ ಕಾರ್ಖಾನೆ ಮುಂಚೆ ಬಿಟ್ರಲ್ಲ ಕಂಪ್ಲೀಟ್ಲಿ, ಹುಡುಗಲ್ ಸಹಿತ ತಿಂದ್ರು. ಮತ್ತೀಗ ಹೀರಾ ಸಕ್ಕರೆ ಕಾರ್ಖಾನೆ ಅನಸಬ್ದಲ್ಲಿ ಅಂತ ಒಂದು ನಡೆಸೋರಂತ. ಅಲ್ಲಿ ಯಾಕೆ ಪ್ರಯತ್ನ ಮಾಡತ್ತಾರ ಅಂತಂದ್ರೆ, ರಾಹುಲ್ ಜಾರಕಿಹೊಳಿ ಕೂಡಿಸ್ಬೇಕಾಗಿತ್ತು ಹುಕ್ಕೇರಿಗೆ. ವಿದ್ಯುತ್ ಸಹಕಾರದಲ್ಲಿ ಅವ್ರಿಗೇನಿತ್ತು? ಜಾರಕಿಹೊಳಿ ಸಹೋದರಿಗೆ ಏನು ಲಾಭ ಇಲ್ಲ, ನಷ್ಟ ಇಲ್ಲ. ಆದ್ರೆ ಸಂಘಟನಾ ಏನೈತಿಲ್ಲ ಇವ್ರದ್ದು, ಸಂಘಟನೆ ಮಾಡಿ ಅವ್ರ ಥ್ರೂ ಅಲ್ಲಿ MLA ಮಾಡೋರು. ಅದಕ್ಕೆ ಅಲ್ಲಿ ಮತ್ತು DCC ಬ್ಯಾಂಕ್ ಹೊಡ್ಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾರ ಅಂದ್ರೆ, ಅದನ್ನ ಯಾರು ತಗೋತಾರ? ಜಿಲ್ಲಾ ಆಡಳಿತ ಕೈಯಾಗಿ ತಗೊಂಡಾಗ. ಈಗ ಮತ್ತೆ ಗೋಕಾಕ್ ಬರೋಣ. ಗೋಕಾಕದಲ್ಲಿ ಇವರು ವಿರುದ್ಧ ಮಾತಾಡೋರು ಹೆದರಾತಾರ, ಸತ್ಯ ಮಾತಾಡೋರು ಹೆದರಾಗ್ತಾರ. ಲಿಂಗಾಯತ್ರಲ್ಲ ಒಂದು ಗುಡ್ರದ ಪ್ರಾಬಲ್ಯ ಮುರಿಯೋದೇನ ಭಾಳ ಅಸಾಧ್ಯ ಅಲ್ಲ, ಆರಾಮಾಗಿ ಮುರಿಯೋದು. ಅದ್ರ ಲಿಂಗಾಯತ್ ಲೀಡರ್ಸ್ಗೆ ಸಪೋರ್ಟ್ ಕೊಡ್ಬೇಕಲ್ಲ. ಮಂತೇಶ್ ಕಡಾಡಿಗೆ ಪಾಪ ಸಪೋರ್ಟ್ ಕೊಡ್ಬೇಕಲ್ಲ ಅವ್ರಿಗೆ. ಕಾಂಗ್ರೆಸ್ ಸರ್ಕಾರ ಇದೆ, ಏನ್ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಅವ್ರಿಗೆ ಎಷ್ಟು ಬೆಂಬಲ ಕೊಟ್ರೆ, ಎಷ್ಟು ಪ್ರಶ್ನೆ ಕೇಳಿದ್ರು. DC ಬ್ಯಾಂಕ್ದಲ್ಲಿ ಲೋನ್ ಕೊಡಬಾರ್ದು ಅಂತ ಹೇಳಿದ್ರು, ಕೊಟ್ರಿ. CBI ಎನ್ಕ್ವೈರಿ ಆಗಲಿ ಅಂತದ್ದು ಆಯ್ತಾ? ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ 750 ಕೋಟಿ ಡಮಾರ ಹೆಸರು, ಯಾರ್ದೋ ಜಾಗ, ಯಾರ್ದೋ ಕಾರ್ಖಾನೆ, ಯಾರೋ ಮಾಲೀಕರು ಬಚಾವಾದ್ರಿಲ್ಲ. ಮತ್ತು 60 ಕೋಟಿ ಸಾಲ. ಮತ್ತು ಕೊಲ್ಲಾಪುರ DC ಬ್ಯಾಂಕ್ ಅಲ್ಲಿ 60 ಕೋಟಿ ಅವ್ರು ಹೆಂಗೆ ಕೊಟ್ಟರು? ಮತ್ತು ಬೇನಾಮಿ ಹೆಸರು ಮೇಲೆ ಅದು. ಅಂದ್ರೆ ಗೋಕಾಕದಲ್ಲಿ ಏನು ಪರಿಸ್ಥಿತಿ ಇದೆ, ಭಾಳ ಕೆಟ್ಟಿದೆ, ಭಾಳ ಕೆಟ್ಟಿದೆ. ಅದಕ್ಕೆ ರಿಪಬ್ಲಿಕ್ ಗೋಕಾಕ್ ಅಂತೇಳಿ ಅಶೋಕ್ ಪೂಜಾರಿ ಹೇಳ್ತಾನೆ ಬಂದ್ರು, ಯಾರೇ ಕೇಳಿಲ್ಲ.
ಎಲೆಕ್ಷನ್ ಟೈಮ್ದಲ್ಲಿ ಎಲ್ಲ ಪ್ಯಾಕ್, ಒಬ್ಬರು ವಿರೋಧ ಮಾತಾಡಂಗಿಲ್ಲ. ವಿರೋಧ ಪಕ್ಷ ನಿಲ್ಲೋದಲ್ಲಿ ಭಾಳ ಕಠಿಣ ಐತಿ. ಸುಮ್ಮನೆ ನಾಮಕಾವಸ್ಥೆ ನಿಂತಿರ್ತಾನ, 30,000 40,000 ಬಿದ್ದಿರ್ತಾವ. ಯಾರು ಹೊಟ್ಟಿ ಕಿಚ್ಚಿರ್ತಾರಲ್ಲ, ಜೆ ಕಂಪ್ನಿ ವಿರುದ್ಧ ಅವರಷ್ಟು ಹಾಕಿರ್ತಾರೆ. ಸಾಕಷ್ಟು ಬಂದಿರ್ತೈತಿ, 80% ಇದೆ ಜೆ ಕಂಪ್ನಿ ವಿರುದ್ಧ. ಮಾತಾಡೋರಿಲ್ಲ. ಯಾವುದೇ ಕಾರ್ಯಕ್ರಮ ಆದ್ರೆ ಇವ್ರ, ಒಂದು ಗುಡಿ ಗುಂಡಾರ ಉದ್ಘಾಟನೆ ಅದ ಇವ್ರ, ಪೈಲನ್ ಕುಸ್ತಿ ಆಡಿಸ್ಬೇಕಾದ್ರೆ ಇವ್ರ, ಕ್ರಿಕೆಟ್ ಆಡಿಸ್ಬೇಕು ಎಲ್ಲ ಇವ್ರ, ಹೊಟ್ಟೆ ಏಡು ಜಡ್ ಇವರು ಅವ್ರ ಮಕ್ಕಳು ಬಿಂದಾಸ ಜಾತ್ರೆ ಗೋಳಿ ಆರಿಸ್ತಾರ. ಅವ್ರು ಯಾವ ಕೇಳಂಗಿಲ್ಲ, ಹೇಳಂಗಿಲ್ಲ. ಸಂಪ್ರದಾಯ ಅಂತ ಮತ್ತೆ ಮೇಲೆ ಹೆಸರು ಇಡ್ತಾರೆ. ಆ ಜಾತ್ರೆ ಸಂಪ್ರದಾಯ ಐತಂತ. ಸಂಪ್ರದಾಯ ಎಂಥದ್ದು? ಜನರಿಗೆ ಏನಾದ್ರೂ ಆಗಿತ್ತಂದ್ರೆ ಏನಿಲ್ಲ, ವಕೀಲಿಗನ ಬಾಳದ ಹಾಡಾಗಲೇನ ಎಲ್ಲ ಆಯ್ತು. ಮತ್ತು ಕೇಸ್ ಪ್ರೊಟೆಸ್ಟ್ ಆತ, ಎಲ್ಲಿ ಬಂತು ಯಾರಿಗೂ ಗೊತ್ತಿಲ್ಲ, ಪ್ರಶ್ನೆ ಮಾಡೋರೇ ಇಲ್ಲಿಲ್ಲ. ಈ ರೀತಿ ಪರಿಸ್ಥಿತಿ ಆದರೆ ಹೇಗೆ? ಎಸ್ ಪಿ ಅವರು ಪೊಲೀಸ್ ಠಾಣೆಗಳಿಗೆ ಭೇಟಿ ಕೊಟ್ಟು ಸ್ವಲ್ಪ ಕಾನೂನು ವ್ಯವಸ್ಥೆ ನೋಡ್ಕೋಬೇಕು. ಡಿ ಸಿ ಅವರ ಪಾಪ 20 ಕೋಟಿ ಮಾಡಿರಿಪ್ಪ, ಖರ್ಚು ಮಾಡಿರಿ ಜಾತ್ರೆಗೆ, ರೋಡುಗಳ ಅಲ್ಲಿ PWD ಎಷ್ಟೆಷ್ಟೋ ಯೋಜನೆಗಳು ತಂದಿರ್ತಾರೆ, ಎಲ್ಲ ಗುಳಮ. ಗಟ್ರ ಮೇಲೆ ಯಾರಾದರೂ ಬೇಕಾದ ಕಟ್ಲ, ಜಾರಕಿಹೊಳಿ ಸಹೋದರು ಬೆಂಬಲಿಗರು ಏನೂ ಕೇಳಂಗಿಲ್ಲ. ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಇದ್ದು ಕಟ್ಟಲ್ಲ, ನೋಡೋಣ ಒಂದು ಪಾಯಿಂಟ್ ಪಟ್ಟಿ ಶಾಪ್ ಹಾಕಲ್ಲ, ಗೆತ್ತೋಗಿತಾರ ಯಾರು. ಅವ್ರು ಏನು ಮಾಡಂಗಿಲ್ಲ, ಮತ್ತು ನಮಗೇನು ಗೊತ್ತಿಲ್ಲ. ಜಾತ್ರೆಗೆ ನೋಡಿದ್ರಲ್ಲ, ಜಾಹೀರಾತ್ ಎಲ್ಲ ಇವ್ರದ 90%. ನಂತರ ನಾವು ಮುನ್ಸಿಪಾಲ್ಟಿ ಅವ್ರು ಹಂಗೇನು ಹೇಳಿಲ್ಲ ಅಂತ ನಾವು ರಮೇಶ್ ಜಾರಕಿಹೊಳಿ, ಬೇಕಾದವ್ರು ಹೇಳ್ತೇವೆ ಅಂತ ಅವರು ಒಂದು ಲಿಸ್ಟ್ ತಗೋರು, ಒಂದೊಂದು ಜಾಹೀರಾತಿಗೆ ಇಷ್ಟಿಷ್ಟು ಹಾಕ್ಬೇಕಂತ. ಅಂದ್ರೆ ಹೊರಗಿನವ್ರಿಗೆ ರೂಲ್ಸ್, ಇವ್ರಿಗೆ ರೂಲ್ಸ್ ಇಲ್ಲ. ಒಟ್ಟಾರೆ ಗೋಕಾಕ ಪರಿಸ್ಥಿತಿ ಭಾಳ ತೀನ್ತರ ನೋವಾಟಾಗಿತ್ತು. ಹದಿಗೆಟ್ಟು ಹೈದರಾಬಾದ್ ಆಗೈತಿ. ಕರ್ನಾಟಕ ಜನರಿಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೇವೆ. ಯಾರು ವರದಿ ಮಾಡಂಗಿಲ್ಲ ಅಂತ ನಾವು ಮದುವೆಯಲ್ಲ ಅಂತ ವರದಿ ಮಾಡ್ಲಿಕ್ಕೆ. ಅದು ವರದಿ ಕೊಡಕ್ಕೆ ಯಾರಾದ್ರೂ ಇದಾರ? ಕೊಟ್ರೆ ನೋಡೋಣ ಎಲ್ಲೆಲ್ಲಿ ಎಷ್ಟೆಟ್ಟಿತ್ತು. ಎಲ್ಲ ಆಸ್ತಿ ಹೇಳಿದಾವೆ ನಾವು, 2-3 ಸಲ ಹೇಳಿದಾವೆ. ಬಾಲಚಂದ್ರ ಜಾರಕಿಹೊಳಿ ಎಲ್ಲೆಲ್ಲಿ ಆಸ್ತಿ ಮಾಡಿದಾರ, ಎಲ್ಲೆಲ್ಲಿ ಜಮೀನು ತೊಗೊಂಡಾರ, ಎಷ್ಟೆಷ್ಟು ಕೋಟಿಗಟ್ಟಲೆ. ಅಧ್ಯಕ್ಷ ಇದ್ದಾಗ, ಬೆಂಬಲ ಅಧ್ಯಕ್ಷ ಇದ್ದಾಗ ಕೋಟಿ ವ್ಯವಹಾರ ಇವ್ರದು, ಸಾವಿರನಕ ಇಲ್ಲ. ಒಟ್ಟ ಲಿಂಗಾಯತರ ಹೆಗಲ ಮೇಲೆ ಬಂದೂಕು ಇಟ್ಕೊಂಡು ನಡೆದಾರ ಅವ್ರು. ಲಿಂಗಾಯತರ ಹೆಗಲ ಕೊಡಾತಾರ. ಗೋಕಾಕದಲ್ಲಿ ಅನ್ಕ ಭಾಳ ಪರಿಸ್ಥಿತಿ ಆಗ್ತೈತಿ. ಎಷ್ಟು ಹೇಳಿದ್ರು ಅಷ್ಟು ಕಡಿಮೆನ. ಇನ್ನೂ ಅನೇಕ ಸುದ್ದಿಗಳು 2ನೇ ಎಪಿಸೋಡಲ್ಲಿ ಇನ್ನಷ್ಟು ಸ್ವಲ್ಪ ಸುದ್ದಿ ಹೇಳ್ತೇವೆ. ಯಾಕೆ ಎಲ್ಲಾರ್ದು ಹೇಳ್ತೇವೆ ನಾವು. ನಮ್ಮ ಜೆ ಕಂಪ್ನಿನೂ ಅಷ್ಟೇ, ಮತ್ತು ಅವರು ಅಷ್ಟೇ, ಕತ್ತೆನೂ ಅಷ್ಟೇ, ಮತ್ತು ಕೋರೆನೂ ಅಷ್ಟೇ, ಲಕ್ಷ್ಮೀ ಹೆಬ್ಬಾಳ್ಕರು ಅಷ್ಟೇ. ನಮಗೇನು ಸಂಬಂಧ ಇದೆ? ಅದರಲ್ಲಿ ಒಬ್ಬ ಲೀಡರ್ ಬೆಳಕತ್ತಿದ್ಲ, ಅಶೋಕ್ ಪೂಜಾರಿ ಆರಿಸಿ ಬರುವಂಥ ಇನ್ನೊಂದು 2 ದಿವಸ ಇತ್ತು. ಆದರೆ ಎಲ್ಲ ಪ್ಯಾಕಪ್ ಮಾಡಿದ್ರು. ಇಲ್ಲಿ ಎಮ್ಕಂಡ್ ಮಾಡಿ ಸೋಲು ಪರಿಸ್ಥಿತಿ ಇತ್ತು. ಸಜ್ಜ ಜಾರಕಿಹೊಳಿ 2 ದಿವಸ ಗೊತ್ತಾದ ಪ್ಯಾಕಪ್ ಮಾಡಿದ್ರು. ಪ್ಯಾಕಪ್ಗೆ ನಂಬರ್ 1 ದುಡ್ಡು ಹಂಚ್ತಾರೆ ಅವ್ರು ಎಲೆಕ್ಷನ್ ಟೈಮ್ನಲ್ಲಿ. ಯಾರಾದ್ರೂ ವಿರುದ್ಧ ಇದ್ರೆ ಆರ್ಥಿಕವಾಗಿ ತೊಂದರೆ, ಪೊಲಿಟಿಷಿಯನ್ಗೆ ಬಂದರೆ ಕೆಲ ಸಂಘ ಸಂಸ್ಥೆಗಳೆಲ್ಲ ಇವರ ಏನೋ ಇದಾವೆ. ಒಂದು ಯುವಕ ಮಂಡಳ ಉದ್ಘಾಟನೆ ಮಾಡ್ಬೇಕಾದ್ರೆ ಇವರ ಹೋಗ್ಬೇಕು. ಪತ್ರಕರ್ತ ಸಮ್ಮೇಳನ ಮಾಡ್ತಾರೆ, ಸಂಘಟನೆ ಮಾಡ್ತಾರೆ, ಅಲ್ಲಿ ಪ್ರಶಸ್ತಿ ಕೊಡ್ತಾರೆ, ಬ್ಯಾಗ್ ಕೊಡ್ತಾರೆ, ಏನೇನೋ ಕೊಡ್ತಾರೆ. ಒಟ್ಟು ನಡೆದೈತಿ. ಗೋಕಾಕ ರಿಪಬ್ಲಿಕ್ ಮಾಡ್ಬೇಕಂತ ಸಾರ್ವಜನಿಕರು ಕೇಳ್ಕೊಂಡ. ಸರ್ಕಾರ ಇದ್ರ ಬಗ್ಗೆ ಗಂಭೀರ ಇರಬೇಕು. ಮತ್ತು ಅಲ್ಲಿ ಕಾನೂನು ವ್ಯವಸ್ಥೆ ಸ್ವಲ್ಪ ಕಾಪಾಡ್ರಲ್ಲ ಯಾರು, ಪೊಲೀಸ್ ಡಿಪಾರ್ಟ್ಮೆಂಟ್ದವರು. ಸರ್ಕಾರಿ ಅಧಿಕಾರಿಗಳು ಮಾತ್ರ ಜಾರಕಿಹೊಳಿ ಸಹೋದರ ಮಾತು ಕೇಳ್ರೆ ಅಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬೇರೆ ಕಡೆ ಹೊಂಟಿದಾರ ಅವ್ರು. ಅಡ್ಜಸ್ಟ್ಮೆಂಟ್ಗೆ ಇರೋಕ್ಕೆಲ್ಲ ಇಲ್ಲೇ ಅದಾವ. ಇವತ್ತಿಷ್ಟು ಸಾಕು. 2ನೇ ಎಪಿಸೋಡಲ್ಲಿ ಇನ್ನೆಷ್ಟು ರೋಚಕ ವರದಿಗಳಿದಾವೆ. ಅವ್ರ ಬಗ್ಗೆ ರೋಚಕ ವರದಿಗಳು ಮಾಡ್ತೇವೆ. ನಮ್ಗೆ ಯಾವ ಪಕ್ಷ ಇಲ್ಲ, ಯಾವ ಮನುಷ್ಯನಿಲ್ಲ, ಯಾವ ಇಲ್ಲ, ಯಾರು ಬೆಂಬಲಿಗಿಲ್ಲ, ಯಾರು ಶಾಸಕ ಬೆಂಬಲ ಇಲ್ಲ, ಮಂತ್ರಿಗಳ ಬೆಂಬಲ ಇಲ್ಲ, ಜನರ ಬೆಂಬಲನೂ ಇಲ್ಲ. ಅದನ್ನ ಹೇಳ್ತೇವೆ ನಾವು. ಭಾರಿ ವರದಿ ಮಾಡ್ತೇವೆ. ಏನು ಭಾರಿ? ಏನೋ 500 ರೂಪಾಯಿ ಹಾಕಿದಿ ಫೋನ್ಪೇಗೆ, 1,000 ರೂಪಾಯಿ ಹಾಕಿದಿ ಫೋನ್ಪೇಗೆ, ಭಾರಿ ಮಾಡ್ರಂತ, ಕೋರಿನ ಭಾರಿ ಹೇಳ್ರಂತ ಒಬ್ರು ಹೇಳ್ತಾರ ನಿರ್ದೇಶಕರೇ. ಬೆಸ್ಟ್ ವರದಿ ಬೆಸ್ಟ್ ಬಂತು. ಮುಂದೆ ನಮ್ಮ ಇಲ್ಲಿ ಇಂಟರ್ನೆಟ್ ಖಾಲಿ ಆಯ್ತಲ್ಲ, ನೀ ಬೆಸ್ಟ್ ಅಂದಿಪ್ಪ. ಮುಂದೆ ಒಂದು 500 ರೂಪಾಯಿ 1,000 ರೂಪಾಯಿ ಹಾಕ್ಬೇಕ್ರಪ್ಪ, ಒಂದು 5,000 ಹಾಕ್ಬೇಕ್ರಪ್ಪ. ದೊಡ್ಡ ಶ್ರೀಮಂತರಿದ್ದಾರೆ. ನೀವು ಲಿಂಗಾಯತ್ರಲ್ಲ ಪೆಟ್ಟಿಗೆ ತೆಗಿಯವರು, ತೋರ್ಸವ್ರ ರೊಕ್ಕ ಮುಚ್ಚಿಡವ್ರು. ಅದು ಆಗ್ಬಾರ್ದು. ಅವ್ರು ಬಿಚ್ತಾರ, ನೀವು ಬಿಚ್ಚ್ರಿ. ಸಂಘಟನೆ ಹಾಕಂಗಿಲ್ಲ. ಇವ್ರು ಇವ್ರು ನಾ ದೊಡ್ಡ ಇವ್ರು ಒಳ್ಳೆ ಜಗಳ ಹಚ್ಚಕ್ಕೆ ಬರೋಬ್ಬರ ಅವ್ರು ಪ್ಯಾಕಪ್ ಮಾಡತ್ತಾರ. ಮಾಸ್ಟರ್ ಮೈಂಡ ಕೂತ ಸಜ್ಜೆ ಹೇಳ್ತಿ ಕೆಲಸ ಏನು? ಅವ್ರು ಹೇಗಾದ್ರೂ ಮಾಡಿ ಮಗನಲ್ಲಿ ಆರಿಸ್ತಿರ್ಬೇಕಾಗೈತಿ. ಅದಕ್ಕಲ್ಲಿ ವಿದ್ಯುತ್ ಸಹಕಾರಿ ಕೈ ಹಾಕಿದಾರೆ, ಅದನ್ನ ತಿಳ್ಕೊರು ಮೊದಲು. ಅಲ್ಲೇ ನಿರ್ದೇಶಕರಿಗೆ ನಮ್ಮ ಕೆಲಸ ಆದ್ರೆ ಸಾಕು, ಊರು ಹಾಳಾದ್ರೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೀರಾ ಸಕ್ಕರೆ ನಿರ್ದೇಶಕರು ಹಂಗೆ
600 ಕೋಟಿ ರಮೇಶ್ ಕತ್ತಿ ತಿಂದು ಹಾಕಿದ್ರೆ ಅಲ್ಲಿ. ಇವ್ರು ಎಷ್ಟು ತಿಂದು ಹಾಕಿರು ಗೋಕಾಕ ಘಟಪ್ರಭಾ ಸಕ್ಕರೆ ಕಾರ್ಖಾನೆಯಲ್ಲಿ ಅಲ್ಲಿ ಕೇಳ್ಬೇಕಲ್ಲ, ಲಕ್ಕಂಜಾರಿ ಕೇಳು ಕೈಯಾಗನೇ ಇತ್ತಲ್ಲ ಮತ್ತು ಅದು ಇಪ್ಪಟ್ಲ ಮತ್ತು ಇವ್ರು ಕೇಳ್ತಾರ ಲೆಕ್ಕಪತ್ರ ತೆಗಿಯಂಗನೇ ಇಲ್ಲ ಇವ್ರು ಹೇಳೋರು 12 ಗಂಟೆಗೆ ಜಳಕ ಮಾಡೋರು 12ವರೆ, ಜನರಿಗೆ ಭೇಟಿ ಆಗೋರು 1 ಗಂಟೆಗೆ. ಅದು ಹಾಂ ಗೌಡ್ರ ಗತ್ಲೆ ಏನು ನಿಮ್ಗೆ ಹುಡುಕಿ ತೊಗೊಂಡು ಮಾಡೋದು. ಅದಕ್ಕೆ ಇವತ್ತಿನ ವರದಿನ ಗೋಕಾಕ್ ಬಗ್ಗೆ ಇತ್ತು. ಅದು ಅಂದ್ರೆ ರಸ್ತೆ ಎಲ್ಲ ಹಾಳಾಗ್ಯವ, ತಿಂತರ ಒಟ್ಟಾಗ ರೊಕ್ಕ ಮಾತ್ರ ಹೊಡೆದು ಬಿಡ್ಯಾರ. ಜಾತ್ರೆನೂ ಹೊತ್ತು ಇವು ಜಾತ್ರೆ ಆಯ್ತು. ಜಾರಕಿಹೊಳಿ ಜಾತ್ರೆ ಆಗೈತಲ್ಲಿ ಆ್ಯಕ್ಚುಲಿ ಜಾತ್ರೆ ಆಗಿಲ್ಲ. ನಾಳೆ ಮತ್ತೊಂದು ನೋಡಿ ತಮ್ಮನ್ನು ಭೇಟಿ ಆಗ್ತವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ, ನಮಸ್ಕಾರ. ಸದಾನಂದ ಬಾಬುನ ಯೂಟ್ಯೂಬ್ ವಾಹಿನಿ ಯಾರು ಸಬ್ಸ್ಕ್ರೈಬ್ ಮಾಡಿ ಅವ್ರು ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಅಷ್ಟೇ ಹೇಳೋರು, ಮತ್ತೇನು ಹೇಳೋರು. ನಮಸ್ಕಾರ.